ದಲಿತ ಸೇನಾ ಮತ್ತು ಲೋಕಜನ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಎಸ್ ಜಗನ್ನಾಥ್ ಅವರೇ ಹಾಗೂ ನೂತನವಾಗಿ ನಮ್ಮ ದಲಿತ ಸೇನೆ ಮತ್ತೆ ಲೋಕ ಜನಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ. ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು LJP ಮತ್ತೆ ದಲಿತ ಸೇನೆ ಎಲ್ಲಾ ಕಾರ್ಯಕರ್ತರು ಕೂಡ ಸೇರ್ಕೊಂಡಾಗಿ ಈಗಾಗಲೇ ದಲಿತ ಸೇನೆಯಲ್ಲಿ ಇರ್ತಕ್ಕಂತ ಎಷ್ಟೋ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂತ ಅನ್ಯಾಯಗಳು, ಅಮಾಯಕರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ಸಮಾಜದಲ್ಲಿ ನಡ್ಕೊಂಡ್ ಬರ್ತಲೇ ಇದೆ. ಅದನ್ನ ಕೊನೆಗಾಣಿಸ್ಬೇಕು. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು. ನಮ್ಮ ದಲಿತ ಸೇನೆ ನಿಲುವು ಸಮಾಜಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡ್ವಿ. ಇನ್ನ ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕಟ್ಟ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸ್ಬೇಕು. ಮಂಡಲ್ಲು, ಪಂಚಾಯಿತಿ, ಹೋಬ್ಳಿ, ತಾಲೂಕು, ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂತ ಕೆಲಸ ಆಗ್ಬೇಕು. ಮತ್ತೆ ಜಿಲ್ಲೆಗೆ ಒಂದೊಂದು ಕೇಡರ್ ಕ್ಯಾಂಪ್ ಮಾಡ್ಬೇಕು. ಮತ್ತೆ ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳಾಗಬೇಕು. ಆಮೇಲೆ ಜಿಲ್ಲಾವಾರನು ಕೂಡ ಆಗ್ಬೇಕು ಅಂತಕ್ಕಂಥದ್ದು ಈಗಾಗಲೇ ದಲಿತ ಸೇನೆ ತಗೊಂಡಂತ ನಿರ್ಣಯ ಆಗದೆ ನಿರ್ಣಯಗಳು. ಹಾಗಾಗಿ ನಮ್ಮ ರಾಜ್ಯ ಸಮಿತಿ ಎಲ್ಲ ಒಕ್ಕೂರಲಿಂದ ಅವರು ಒಮ್ಮತ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ರಾಜ್ಯ ಪ್ರವಾಸ ಮಾಡಬೇಕು, ಕಾರ್ಯಕರ್ತರೆಲ್ಲ ಇನ್ನು ಸಂಘಟನೆ ಬಲಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ. ಅದಾದ ನಂತರ ಇನ್ನ ಪಾರ್ಟಿ ವಿಚಾರಕ್ಕೆ ಬಂದ್ರೆ, ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಎಲೆಕ್ಷನ್ ಎಲ್ಲ ನಿಲ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ 2028 MLA ಎಲೆಕ್ಷನ್ ಕೂಡ ಬರ್ತಾ ಇದೆ ಹತ್ರ. ಹಾಗಾಗಿ ಈಗ ನಾವು ಏನು ಚಿರಾಗ್ ಪಾಸ್ವಾನ್ ಜಿ ಅವರು ರಾಷ್ಟ್ರ ಅಧ್ಯಕ್ಷರು, ಅವರ ಆದೇಶದ ಮೇರೆಗೆ ನಾವು ಬಿಹಾರದಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ, ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ. ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜ್ಯ ಆಗಿಲ್ಲ. ರಾಜಿ ಅಂತ ಬಂದ್ರೆ, ಆ ಪ್ರಶ್ನೆ ಬಂದ್ರೆ ನಾನು ಮಾತಾಡ್ತೀನಿ, ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂತ ಒಂದು ಆದೇಶ ಏನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏನು 224 ವಿಧಾನಸಭಾ ಕ್ಷೇತ್ರ, ಇನ್ನ ಒಂದು 100 ಎಕ್ಸ್ಟ್ರಾ ಆಗ್ತವೆ 2028ಕ್ಕೆ. ಅಲ್ಲಿಗೆ 324 ವಿಧಾನಸಭಾ ಕ್ಷೇತ್ರ ಆಗ್ತವೆ. MP ಕೂಡ ಜಾಸ್ತಿ ಆಗ್ತವೆ. ಅಂದ್ರೆ ಅವಕಾಶಗಳು ಬಹಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತೆ ಲೋಕ ಜನಶಕ್ತಿ ಪಾರ್ಟಿಯಲ್ಲಿ ದುಡಿದಂತ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ B ಫಾರಂ ಕೊಡೋದಾಗ್ಬೋದು, ಕೆಲಸ ದಲಿತ ಸೇನೆ ಮತ್ತೆ ಲೋಕ ಜನಶಕ್ತಿ ಪಾರ್ಟಿ ಎರಡೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಅಷ್ಟಾಗಿದೆ ವಿಷಯ. ಅದಾದ ನಂತರ ಈಗ ಲೋಕ ಜನಶಕ್ತಿ ಪಾರ್ಟಿ ಈಗಾಗಲೇ ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳಿದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ. ಅಂತವನ್ನೆಲ್ಲವನ್ನೂ ಕೂಡ ಬಲಪಡಿಸುವಂತ ನಿಟ್ಟಿನಲ್ಲಿ ಲೋಕ ಜನಶಕ್ತಿ ಪಾರ್ಟಿಯ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು, ತಾಲೂಕು ಅಧ್ಯಕ್ಷಗಳಾಗಿರ್ಬೋದು, ಆ ಒಂದು ಕಾರ್ಯಾಗಾರ ಅಂದ್ರೆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸ ಬಹಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಅಂತಕ್ಕಂಥದ್ದು. ಮತ್ತೆ ಈಗೇನು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಬಿಜೆಪಿಯಿಂದ ಅಲಯನ್ಸ್ ಮಾಡ್ಕೊಂಡು, NDA ಸರ್ಕಾರದಿಂದ ಅಲಯನ್ಸ್ ಮಾಡ್ಕೊಂಡು 40 ಕ್ಷೇತ್ರಗಳಲ್ಲಿ MLAಗಳಾಗಿ ನಿಲ್ತಾ ಇದ್ದಾರೆ. ಕಳೆದ ಬಾರಿ ರಾಮ್ವಿಲಾಸ್ ಪಾಸ್ವಾನ್ ಜಿ ಅವರು ಇದ್ದಂತ ಸಂದರ್ಭದಲ್ಲಿ 33 MLAಗಳನ್ನ ಗೆದ್ದಿದ್ವಿ ಬಿಹಾರದಲ್ಲಿ. ತದನಂತರ ಈಗ 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 MP ಎಲೆಕ್ಷನ್ ಅಲ್ಲಿ 5 ಜನ MP ಗೆದ್ದಿದ್ದೀವಿ ಬಿಹಾರದಲ್ಲಿ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಹಂಗೆ ಬಿಹಾರದಲ್ಲಿ ಈಗ ಎಲ್ಲರ ಮಾತು ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ, ಚಿರಾಗ್ ಪಾಸ್ವಾನ್ ಜಿ ಅವರು CM ಆಗ್ಬೇಕು ಅಂತಕ್ಕಂತ ಏನ್ ಕೂಗಿದೆ. ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೀವಿ. ಅಕಸ್ಮಾತ್ NDA ಸರ್ಕಾರದಲ್ಲಿ ಅಲಯನ್ಸ್ ಆದ್ರೂ ಕೂಡ CM ಆದ್ರೆ ಚಿರಾಗ್ ಪಾಸ್ವಾನ್ ಜಿ ಅವರು ನಮ್ಮಂತ ಅದೃಷ್ಟಶಾಲಿಗಳು, ನಮ್ಮಷ್ಟು ಖುಷಿ ಪಡುವಂತ ವ್ಯಕ್ತಿಗಳು ಯಾರು ಇಲ್ಲ. ಯಾಕೆಂದ್ರೆ ರಾಮ್ವಿಲಾಸ್ ಪಾಸ್ವಾನ್ ಜಿ ಅವರು ಕೊನೆ ಉಸಿರಿರುವಾಗ ನಮ್ಗೆಲ್ಲರಿಗೂ ಏನೋ ಒಂದು ಮಾತು ಕೊಟ್ಟಿದ್ದಾರೆ.
ಅವ್ರನ್ನ ಕೈಯನ್ನ ಯಾರೂ ಬಿಟ್ಟು ಹೋಗ್ಬೇಡಿ, ಕೈ ಬಲಪಡಿಸಿ ಸಾಧ್ಯವಾದಷ್ಟು ಅಂತ ಪ್ರಾಮಿಸ್ ತಗೊಂಡವ್ರೆ. ಹಾಗಾಗಿ ಚಿರಾಗ್ ಪಾಸ್ವಾನ್ಜಿ ಅವರ ಯಶಸ್ ಅಷ್ಟೇ ನನ್ನ ಮುಂದೆ ಇರೋದು, ಬೇರೆ ಏನೂ ಇಲ್ಲ. ಅದೇ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವನ್ನ ಅಳವಡಿಸ್ಕೊಂಡು ಒಂದಷ್ಟು ಚಳವಳಿಗಳು, ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನ್ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆಗೂ ಮಾತಾಗಿದೆ ದಲಿತ ಸೇನೆ. ಅದು ಎರಡೊಂದು ಮಾತಿಲ್ಲ. ಆ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವರ್ಗುನು, ಈ ಕಡೆ ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರ್ಗುನು ನಮ್ಮ ದಲಿತ ಸೇನೆ ಸ್ಟ್ರಾಂಗ್ ಇದೆ. ಅದ್ರ ಎರಡೊಂದು ಮಾತಿಲ್ಲ. LJPನೂ ಕೂಡ ನಾವು ಈ ಸ್ಟ್ರಾಂಗ್ ಮಾಡಿದೀವಿ. ಮುಂಬರುವ ದಿನಗಳಲ್ಲಿ ಬಹಳ ಈ ರಾಜ್ಯದಲ್ಲಿ ಏನಾದ್ರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅದು ಲೋಕ್ ಜನಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ.